ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೊದಲ ಪಟ್ಟಿಯಲ್ಲಿ ಇರುವಂತಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಕರೆ ಮಾಡಿ ಕರೆಸಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಲೋಕಭವನಕ್ಕೆ ಬನ್ನಿ ಅಂತ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅಂತೇಳಿ ಕರೆ ಕೊಟ್ಟಿರೋದು ಡಿಕೆ ಶಿವಕುಮಾರ್. ಈ ಸಚಿವರಿಗೆ 4 ಗಂಟೆ ಒಳಗೆ ಲೋಕಭವನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ. ಹೀಗಾಗಿ ಸದ್ಯ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್ ಅವರಿಗೆ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಎಂಬಿ ಪಾಟೀಲ್ಗೂ ಕೂಡ ಸಚಿವ ಸ್ಥಾನ ಫೈನಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಇರುವಂತಹ ಶಾಸಕರಿಗೆ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿ ಮಾತನಾಡ್ತಾ ಇರೋದು. ಯಾಕೆಂದ್ರೆ ಅವ್ರಿಗೂ ಕೂಡ ಪಟ್ಟಿ ಸಿಕ್ಕಿರೋದೇ ಇವತ್ತು, ಫೈನಲ್ ಪಟ್ಟಿ. ಅವ್ರು ಹೇಳ್ತಾ ಇದ್ರು 10 ಗಂಟೆ ಮೇಲೆ ನನ್ನ ಕೈ ಸೇರುತ್ತೆ ಪಟ್ಟಿ, ಅಲ್ಲಿವರೆಗೂ ಏನು ಹೇಳೋದಕ್ಕಾಗಲ್ಲ ಯಾರು ಫೈನಲ್ ಆಗಿದ್ದಾರೆ ಅಂತ. ಈಗ ಆ ಪಟ್ಟಿ ಸಿಕ್ಕಿದೆ, ಮೊದಲ ಪಟ್ಟಿ. ಆ ಪಟ್ಟಿಯಲ್ಲಿರುವಂತ ಶಾಸಕರೇನಿದ್ದಾರೆ ಅವರಿಗೆ ಕರೆ ಮಾಡಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಂಜೆ 4 ಗಂಟೆ ಒಳಗಾಗಿ ಲೋಕಭವನಕ್ಕೆ ಬನ್ನಿ, 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ. ಹೀಗಾಗಿ ಶಾಸಕರಿಗೆ ಕರೆ ಮಾಡಿ ಮಾಹಿತಿ ಕೊಡ್ತಾ ಇದ್ದಾರೆ, ನಿಮ್ಮ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ, ನೀವು ಬನ್ನಿ ಅಂತ. ಮೊದಲ ಪಟ್ಟಿಯಲ್ಲಿ ಸದ್ಯ ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಇವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವ್ರ ಮನೆ ಕೂಡ ಬಂದು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಡಿಕೆ ಶಿವಕುಮಾರ್ ಅವರು ಅವರಿಗೆ ಕರೆ ಮಾಡಿ ಖುದ್ದಾಗಿ ಲೋಕಭವನಕ್ಕೆ ಬರೋದಕ್ಕೆ ಅಂತ ಮಾಹಿತಿ ಕೊಟ್ಟಿರುವಂಥದ್ದು. ಈಗಾಗಲೇ ಲೋಕಭವನದಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಪದಗ್ರಹಣಕ್ಕೆ ಕ್ಷಣಗಣನೆ ಎದುರಾಗ್ತಾ ಇದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಬಂದಾಗ ಈಗ ಕೆಲವರ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಅದನ್ನ ನೀವು ಇಲ್ಲಿ ಗಮನಿಸಬಹುದು. ಕಾರಣ ಡಿಕೆ ಶಿವಕುಮಾರ್ ಅವರೇ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ, ಬನ್ನಿ ಪದಗ್ರಹಣದ ಸಂದರ್ಭದಲ್ಲಿ ನೀವು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ. ಇವರೇ ಫೈನಲ್ ಅಲ್ಲ, ಅಂದ್ರೆ ಇಷ್ಟೇ ಜನ ಅಲ್ಲ, ಇನ್ನೂ ಕೂಡ ಸಚಿವರಾಗ್ತಾರೆ. ಬಟ್ ಆ ಪಟ್ಟಿ ಇನ್ನೂ ಕೂಡ ಬೆಳೆಯುತ್ತೆ. ಸದ್ಯಕ್ಕೆ ಈಗ ಇಷ್ಟು ಜನ ಏನಿದ್ದಾರೆ ಅವರ ಸಚಿವ ಸ್ಥಾನ ಫಿಕ್ಸ್ ಆಗಿದೆ, ಕನ್ಫರ್ಮ್ ಆಗಿದೆ. ಉಳಿದವರಿಗೆ ಈಗ ಎದೆಯಲ್ಲಿ ಢವ. ಕಾರಣ ನಮ್ಮ ಸಚಿವ ಸ್ಥಾನ ಕೈ ತಪ್ಪು ಹೋಗುತ್ತೋ ಏನ್ ಕತೆನೋ. 2-3 ಪಟ್ಟಿಗಳು ಹೋಗಿದ್ವು, ಅದರಲ್ಲಿ ಯಾವ ಪಟ್ಟಿ ಫೈನಲ್ ಆಗಿದೆಯೋ ಏನ್ ಕತೆನೋ, ಯಾರ ಹೆಸರು ಬಿಟ್ಟು ಹೋಗಿದೆಯೋ, ಯಾರನ್ನ ಹೊಸದಾಗಿ ಸೇರಿಸ್ಕೊಂಡಿದ್ದಾರೋ ಅನ್ನುವಂಥ ಆತಂಕ ಈಗ ಇದ್ದೇ ಇದೆ. ಈಗ ಯಾರ್ಯಾರ ಹೆಸರು ಫೈನಲ್ ಆಗಿದೆಯೋ ಅವರಿಗೆ ಆತಂಕ ಇಲ್ಲ. ಕಾರಣ ಬೇರೆ ಬೇರೆ DCM ಸ್ಥಾನನೋ KPCC ಅಧ್ಯಕ್ಷ ಸ್ಥಾನನೋ ಕೇಳಿದ್ರು ನಿಜ, ಅಟ್ಲೀಸ್ಟ್ ಮಂತ್ರಿಗಿರಿ ಆದರೂ ಸಿಕ್ತಲ್ಲ, ತಪ್ಪು ಹೋಗ್ಲಿಲ್ಲ ಅನ್ನುವಂಥ ಒಂದು ನಿಟ್ಟುಸಿರನ್ನ ಬಿಟ್ಟಿರ್ತಾರೆ. ಸದ್ಯಕ್ಕೆ ಪರಮೇಶ್ವರ್ ಮತ್ತು ರಾಮಲಿಂಗಾರೆಡ್ಡಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಅವ್ರನ್ನ ಫೋನ್ ಮಾಡಿ ಹೇಳಿದ್ರು, ಸಚಿವ ಸ್ಥಾನ ನಿಮಗೆ ಫಿಕ್ಸ್ ಆಗಿದೆ, ಹೀಗಾಗಿ ಬಂದು ಪ್ರಮಾಣ ವಚನ ಸ್ವೀಕರಿಸಿ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಸದ್ಯ ರಾಮಲಿಂಗಾರೆಡ್ಡಿ, ಪರಮೇಶ್ವರ್, ಎಂಬಿ ಪಾಟೀಲ್ ಇವ್ರ ಹೆಸರು ಕನ್ಫರ್ಮ್ ಅನ್ನೋದು ಗೊತ್ತಾಗ್ತಾ ಇದೆ ಸಚಿವ ಸಂಪುಟಕ್ಕೆ. ಮತ್ಯಾರ್ಯಾರ ಹೆಸರು ಸೇರ್ಪಡೆ ಆಗಿದೆ? ಮೊದಲ ಪಟ್ಟಿಯಲ್ಲಿ ಇರುವಂತ ಆ ಶಾಸಕರ ಹೆಸರು ಹೇಳ್ಬೋದಾ? ಸೌಖ್ಯ 14 ಶಾಸಕರು ಇವತ್ತು ಸಚಿವರಾಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಬಹುತೇಕರು ಈ ಹಿಂದೆ ಹಲವು ಬಾರಿ ಸಚಿವರಾಗಿರುವಂತವ್ರೆ ಇವತ್ತು ಮತ್ತೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು. ಈಗಷ್ಟೇ ಡಿಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಇಬ್ರು ಕೂಡ ಸಿದ್ದರಾಮಯ್ಯ ಅವರನ್ನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿ, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್ ಸೇರಿದಂತೆ 14 ಜನ ಶಾಸಕರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಕರೆ ಹೋಗಿರುವಂತದ್ದು. ಬೆಂಗಳೂರಿಂದ ರಾಮಲಿಂಗಾರೆಡ್ಡಿ ಮತ್ತೆ ಜಾರ್ಜ್ ಇಬ್ಬರಿಗೂ ಕೂಡ ಕರೆ ಹೋಗಿದೆ. ಅದೇ ರೀತಿ ಮಂಡ್ಯದಿಂದ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಕರೆ ಹೋಗಿದೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಬೈರತಿ ಸುರೇಶ್ ಅವ್ರಿಗೂ ಕೂಡ ಕರೆ ಹೋಗಿದೆ. ಬೆಳಗ್ಗೆಯಿಂದಲೂ ಕೂಡ ಕಾಯ್ತಾ ಕೂತಿದ್ರು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾವಾಗ ಕರೆ ಬರುತ್ತೆ ಅಂತ. ಈಗಷ್ಟೇ ಕರೆ ಬಂದಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಇದನ್ನ ಅಧಿಕೃತವಾಗಿ ರಾಮಲಿಂಗಾರೆಡ್ಡಿ ಆಪ್ತರೇ ಸ್ಪಷ್ಟಪಡಿಸಿರುವಂತದ್ದು. ರಾಮಲಿಂಗಾರೆಡ್ಡಿ ಮತ್ತೆ KJ ಜಾರ್ಜ್ ಹಾಗೂ ಬೈರತಿ ಸುರೇಶ್ ಮೂರಿಗೂ ಕೂಡ ಕರೆ ಹೋಗಿತ್ತು ಅಂತ. ಇನ್ನ ಯಥಾ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕನ್ಫರ್ಮ್ ಮಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕರೆ ಬಂದಿದೆ. ಹೀಗಾಗಿ ಎಲ್ಲರಿಗೂ ಕೂಡ 14 ಜನ ಶಾಸಕರು ಕೂಡ ಮಧ್ಯಾಹ್ನ 4 ಗಂಟೆ ಒಳಗಡೆ ರಾಜಭವನಕ್ಕೆ ಆಗಮಿಸಿ ಅನ್ನುವಂತ ಒಂದು ಕರೆ ಹೋಗಿದೆ. ಹೀಗಾಗಿ ಇವ್ರಿಗೆಲ್ಲರಿಗೂ ಕೂಡ ಮೊದಲ ಹಂತದಲ್ಲಿ ಸಚಿವರಾಗ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.